ಫೋನ್ ಟ್ಯಾಪಿಂಗ್ ಮಾಡೋದು ಬಿಜೆಪಿಯವರ ಕೆಲಸ, ಅವರೇ ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅಂತ ಈಶ್ವರ್ ಖಂಡ್ರೆ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯವರು ಹೇಳಿದ್ದೇ ಕಾನೂನು ಅಂತ ಹೇಳ್ತಾರೆ, ತಾವು ಹೇಳಿದ್ದೇ ಕಾನೂನು ಅಂತ ಅವರು ಕೂಡ ಟ್ಯಾಪ್ ಮಾಡಿ ಅವರೇ ದೂರು ಕೊಡ್ತಾರೆ. ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ. ಬೆಂಗಳೂರಿನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಿಡಿಯಾಗಿದ್ದಾರೆ. ಇವೆಲ್ಲ ಮಾಡೋರು ಬಿಜೆಪಿಯವರು. ಫೋನ್ ಟ್ಯಾಪಿಂಗು ಅವರೇ ಮಾಡಿಸ್ತಾರೆ, ಸಿಡಿನೂ ಅವರೇ ಬಿಡುಗಡೆ ಮಾಡ್ತಾರೆ, ಇವತ್ತು ದೂರು ಅವರೇ ಕೊಡ್ತಾರೆ, ತನಿಖೆನೂ ನಾವೇ ಮಾಡ್ತೀವಿ ಅಂತ ಹೇಳ್ತಾರೆ, ತೀರ್ಪುಗಳು ನಾವೇ ಕೊಡ್ತೀವಿ ಅಂತ ಹೇಳ್ತಾರೆ. ಬಿ ಜೆ ಪಿಯವ್ರಿಗೆ ಏನಾಗಿದೆ? ಅವ್ರಿಗೇನು ಮಾನ ಮರ್ಯಾದೆ ಏನೂ ಇಲ್ಲ, ಕಾನೂನು ಬಗ್ಗೆ ಅವರಿಗೆ ಲೆಕ್ಕನೇ ಇಲ್ಲ. ಅವರು ಆಡಿದ್ದೇ ಮಾತು, ಅವ್ರು ಹೇಳಿದ್ದೇ ಕಾನೂನು ಅನ್ನುವಂಥ ರೀತಿಯಲ್ಲಿ ನಡ್ಕೊಳ್ತಾರೆ. ಈಗ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇದು ನಂಬಬಹುದಾ? ಇದಕ್ಕೆ ಜನನೂ ಈಗ ಅವ್ರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ. ಎಲ್ಲ ಮಾಡೋರು ಬಿ ಜೆ ಪಿಯವರು. ಫೋನ್ ಟ್ಯಾಪಿಂಗು ಅವರೇ ಮಾಡಿಸ್ತಾರೆ, ಸಿಡಿನೂ ಅವರೇ ಆಲ್ ರೈಟ್, ಅಪ್ಡೇಟ್ ಪಡ್ಕೊಳ್ಳೋಣ. ಪೊಲಿಟಿಕಲ್ ಬ್ಯೂರೋ ಚೀಫ್ ವಿಜಯ್ ಜೊನ್ನಳ್ಳಿ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಫೋನ್ ಟ್ಯಾಪಿಂಗ್ ಅನ್ನೋದು ಒಂದು ಬಹಳ ದೊಡ್ಡ ವಿಚಾರ. ಹಿಂದೆ ಸರ್ಕಾರಗಳೇ ಉರುಳಿದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಈಗ ಮತ್ತೆ ಅದೇನೆ, ನೀವು ಅಶೋಕ್ ಜೊತೆ ಇಂಟರ್ವ್ಯೂ ಮಾಡುವಾಗಲೂ ಆ ವಿಚಾರ ಬಹಳ ಪ್ರಬಲವಾಗಿ ಬಂತು. ವಿಜಯ್, ಇದರ ಬಿಗ್ ಇಂಪ್ಯಾಕ್ಟ್ ಏನಿರುತ್ತೆ ಕರ್ನಾಟಕ ರಾಜ್ಯ ರಾಜಕಾರಣದ ಮೇಲೆ? ವಿಜಯ್. ಶ್ರೀಲಕ್ಷ್ಮಿ, ಪ್ರಮುಖ ಪ್ರತಿಪಕ್ಷಗಳ ನಾಯಕರು ಫೋನ್ ಟ್ಯಾಪಿಂಗ್ ಸಂಬಂಧಪಟ್ಟಂತೆ ದೂರವಾಣಿ ಕದ್ದಾಲಿಕೆ ಬಗ್ಗೆ ಗಂಭೀರವಾಗಿ ಆರೋಪವನ್ನ ಸರ್ಕಾರದ ವಿರುದ್ಧ ಮಾಡಿರುವುದು. ಯಾರೋ ಶಾಸಕರು ಅಥವಾ ಸೆಕೆಂಡ್ ಲೈನ್ ಲೀಡರ್ ಅಥವಾ ಬೇರೆ ನಾಯಕರು ಮಾಡಿದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಪಡ್ತಾ ಇರಲಿಲ್ಲ. ಫೋನ್ ಟ್ಯಾಪಿಂಗ್ ವಿಚಾರ ಸಂಬಂಧಪಟ್ಟಂತೆ ಗಂಭೀರ ಆರೋಪ ಮಾಡಿರೋದು ಒಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ, ಮತ್ತೊಂದು ಕಡೆ ಪ್ರತಿಪಕ್ಷದ ನಾಯಕ ಅಶೋಕ್, ಶಾಡೋ ಸಿಎಂ ಅಂತ ಏನ್ ಕರಿತೀರಿ ಪ್ರತಿಪಕ್ಷ ನಾಯಕ, ಅವರು ಮಾಡಿರುವಂತದ್ದು. ಇಬ್ಬರು ಗಂಭೀರ ಆರೋಪವನ್ನ ಮಾಡಿರುವಂಥದ್ದು. ಜೊತೆಗೆ ನಿರ್ದಿಷ್ಟವಾಗಿ ಸಂಖ್ಯೆ ಹೇಳಿರುವಂಥದ್ದು, ಎಚ್ ಡಿ ಹೇಳಿರುವಂಥದ್ದು 40 ಜನ ಫೋನ್ ಟ್ಯಾಪಿಂಗ್ ಅಂತ ಹೇಳಿರುವಂಥದ್ದು ನಿರ್ದಿಷ್ಟವಾಗಿ. ಜೊತೆಗೆ ಅಶೋಕ್ ಹೇಳಿರುವಂಥದ್ದು IPS ಅಧಿಕಾರಿಯೊಬ್ಬರೇ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತ. ಯಾಕಂದ್ರೆ ಗೃಹ ಸಚಿವರಾಗಿದ್ರು ಮತ್ತು ಪ್ರತಿಪಕ್ಷ ನಾಯಕರಾಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ IPS ಹಾಲಿ ಅಧಿಕಾರಿ ಹೇಳಿದ್ದಾರೆ. ಮತ್ತು ಕಾಂಗ್ರೆಸ್ನ ಶಾಸಕರು ಕೂಡ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಹೇಳುವ ಮೂಲಕ ಹೊಸ ಸಂಚಲನಕ್ಕೆ ಕಾರಣ ಆಗಿರುವಂತದ್ದು. ಇದು ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಚರ್ಚೆ, ಸಾರ್ವಜನಿಕವಾಗಿ ಒಂದಷ್ಟು ಚರ್ಚೆ ವಿಚಾರ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ನಕಾರ ಮಾಡಿದ್ರು. ಆದ್ರೆ ಈ ವಿಚಾರ ಒಂದು ರೀತಿಯಲ್ಲಿ ಗಂಭೀರತೆಯ ಜೊತೆಗೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನು ತೆಗೆದುಕೊಳ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ಫೋನ್ ಟ್ಯಾಪಿಂಗ್ ವಿಚಾರವಾಗಿ ನಾವು ಈಗ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ವಿ. ಯಾರಿಗೆ ಅವಕಾಶ ಇರುತ್ತೆ, ಯಾರ ಬಳಿ ಅವರು ಅನುಮತಿಯನ್ನು ಪಡೆದುಕೊಳ್ಬೇಕು, ಅನುಮತಿ ಸಿಕ್ಕ ಬಳಿಕ ಅವರು ನೆಕ್ಸ್ಟ್ ಪ್ರೊಸೀಜರ್ ಹೇಗಿರುತ್ತೆ, ಇದೆಲ್ಲವನ್ನು ಕೂಡ ಗಮನಿಸಿದ್ವಿ. ಆದರೆ ಈಗ ನೋಡಿ, ರಾಜಕೀಯ ಕೆಸರ ಚಾಟ, ಅವ್ರು ಮಾಡಿದ್ರು, ಇವ್ರು ಮಾಡಿದ್ರು, ಇನ್ನೊಬ್ರು ಮಾಡ್ತಿದ್ದಾರೆ, BJP ಅವ್ರ ಕೆಲಸ, ಕಾಂಗ್ರೆಸ್ ಅವ್ರ ಕೆಲಸ, ಕಾಂಗ್ರೆಸ್ ಅವ್ರದ್ದು ಟ್ಯಾಪಿಂಗ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ತನಿಖೆ ಆಗಲಿ, ಯಾಕಾಗಬಾರ್ದು? ನಿವೃತ್ತ ನ್ಯಾಯಾಧೀಶರ ತಂಡವನ್ನು ರಚನೆ ಮಾಡಲಿ, ತನಿಖೆ ಆಗಲಿ, ಗೊತ್ತಾಗುತ್ತೆ. ಎಲ್ಲವೂ ಸತ್ಯಾಸತ್ಯತೆಗಳು ಹೊರ ಬರ್ತವೆ. ಸುಮ್ಮನೆ ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾನೆ ಇರುತ್ತೆ. BJP ಅವರು ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ ಅವರು BJP ಅವ್ರ ಮೇಲೆ ಈ ರೀತಿಯಾಗಿ ಆರೋಪಗಳು ಕೇಳಿ ಬರ್ತದೆ. ಹಾಗಾಗಿ ತನಿಖೆ ಆಗಬೇಕಾಗತ್ತೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್, ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ, ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್
ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.